ಹುಲಿ ಮನೆತನ. ಹುಲಿ ಮನೆತನದ ಗೌರವದ ಶಿಖರವನ್ನೇರಿ ಮೆರೆಯುತ್ತಿರುವೆಯಲ್ಲ. ಒಂದಲ್ಲ ಒಂದು ದಿನ ನಿನ್ನ ತಲೆ ಮೇಲೆ ಕಾಲಿಟ್ಟು ನಿನಗೆ ಮೋಸದ ತಂತ್ರವನ್ನು ಹೂಡುವೆ ಮಗನೇ. ಇವತ್ತಿನ ಪ್ರಪಂಚದಲ್ಲಿ ಬೆವರು ಸುರಿಸಿ ದುಡಿದು ಮೇಲೆ ಬಂದವರು ಯಾರೂ ಇಲ್ಲ. ಮೋಸದಿಂದ ವ್ಯವಹಾರ ಮಾಡಿ ಸದ್ಗುಣದಿಂದ ಬದುಕುವರ ಮೇಲೆ ಪ್ರಭಾವ ಬೀರಿ ಇವತ್ತು ಶ್ರೀಮಂತ ಎನಿಸಿಕೊಂಡಿದ್ದೇನೆ. ನನ್ನ ಬೆಳವಣಿಗೆ ಕಂಡು ದಿಕ್ಕು ತಪ್ಪಿದಂತಾಗಿದೆ ಆ ವಿಷಕಂಠರಿಗೆ. ವಿಷಕಂಠ, ನೀನೆಂತ ಕಿರಾತಕ ಅಂತ ನನಗೆ ಚೆನ್ನಾಗಿ ಗೊತ್ತು ಮಗನೇ. ನಿನ್ನ ಜೀವನಕ್ಕೆ ಬಚ್ಚಿಟ್ಟು ನೆಲಕ್ಕೊತ್ತು ಬಿಡುವೆ ಮಗನೇ. ಹಾ, ಬರಬೇಕು ಇನ್ಸ್ಪೆಕ್ಟರ್ ಸಾಹೇಬರು, ಬರಬೇಕು. ನಮಸ್ಕಾರ ಯೋಗರಾಜನವರೇ. ತಿಂಗಳ ಕೊನೆಯ ವಾರ ಆದರೂ ನಿಮ್ಮಿಂದ ಬರಬೇಕಾದ ಮಾಮೂಲು ಇನ್ನೂ ಬರಲೇ ಇಲ್ಲ. ಅದನ್ನು ಕೊಡುವುದು ತಪ್ಪಿಸಿದರೆ ಹೇಗೆ ಇನ್ಸ್ಪೆಕ್ಟರ್? ನಾನೇ ನಿಮಗೆ ಮುದ್ದಾಮು ಭೇಟಿಯಾಗಬೇಕನ್ನುಕೊಂಡಿದ್ದೆ. ಅಷ್ಟರಲ್ಲೇ ನೀವೇ ಬಂದಿರಲ್ಲ, ಸದ್ಯ ತಂದು ಕೊಡುವೆ. ಯೋಗರಾಜ್, ಇನ್ನೊಂದು ಮಾತು. ನೀನು ನಡೆಸುತ್ತಿರುವ ಕಳ್ಳದಂಧೆ ನಮ್ಮ ಮೇಲಧಿಕಾರಿಗಳಿಗೆ ಗೊತ್ತಾಗಿದೆ. ಆದಷ್ಟು ನೀನು ಎಚ್ಚರದಿಂದ ಇರಬೇಕು. ಹೌದು ಇನ್ಸ್ಪೆಕ್ಟರ್, ಮೊನ್ನೆ ದಿನವೇ ನನಗೆ ಮೆಸೇಜ್ ಬಂದಿತ್ತು. ನನ್ನ ಗುಪ್ತ ವಿಷಯ ಅವರಿಗೆ ಹೇಗೆ ತಿಳಿದಿದೆ ಗೊತ್ತಿಲ್ಲ. ಆ ವಿಷಯ ನನಗೆ ಗೊತ್ತಾಗಲೇಬೇಕು. ನಿಮಗೆ ತಿಳುವಳಿಕಿದ್ದರೆ ಮೊದಲು ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳಿ. ಯಾಕೆಂದರೆ ಆ ರಾಜೇಶನ ಸಾಲವನ್ನು ಅವನೇ ತೀರಿಸಿದ್ದಾನೆ. ಮಾನ್ಯ ದಿನ ಆ ರಾಜೇಶನ ಸಾಲವನ್ನು ಅವನೇ ತೀರಿಸಿದ್ದಾನೆ. ಹೌದು ಇನ್ಸ್ಪೆಕ್ಟರ್, ಅವನಿದೊಂದು ನನಗೆ ದೊಡ್ಡ ಸಮಸ್ಯೆವಾಗಿದೆ. ಈಗ ಅವನ ಬಗ್ಗೆ ವಿಚಾರ ಮಾಡೋದು ಬೇಡ. ಮೊದಲು ತೆಗೆದುಕೊಳ್ಳಿ ಈ ಬ್ಯಾಗನ್ನು, ಆ ನಂತರ ಅವನ ಬಗ್ಗೆ ವಿಚಾರ ಮಾಡಿದರಾಯ್ತು. ನಾ ಇನ್ನು ಬರುವೆ ಯೋಗರಾಜ್. ನನ್ನ ತಮ್ಮ ಜಗ್ಗಿ ಯಾವಳೋ ಒಬ್ಬಳು ಮೋಸ ಮಾಡಿದ್ದಾಳೆಂತ ಅವಳ ಬಗ್ಗೆ ಚಿಂತೆ ಮಾಡಿಕೊಂಡು ರೌಡಿಯಂತೆ ವರ್ತಿಸುತ್ತಿದ್ದಾನೆ. ಬರಲಿ ಅವನಿಗೆ ಹಿಂದೆ ಬುದ್ಧಿ ಕಲಿಸುವೆ.
ಅಣ್ಣ, ಆ ಇನ್ಸ್ಪೆಕ್ಟರ್ ನಮ್ಮನಿಗೆ ಏಕೆ ಬಂದಿದ್ದ? ಅವರ ಹತ್ತಿರ ಬೇರೆ ಕೆಲಸವಿತ್ತು ತಮ್ಮ, ಅದಕ್ಕೆ ಬಂದಿದ್ದ. ಈಗ ಅವನ ಬಗ್ಗೆ ವಿಚಾರ ಮಾಡೋದು ಬೇಡ, ಮೊದಲು ನಿನ್ನ ಬಗ್ಗೆ ಹೇಳು. ಈಗೀಗ ನಿನ್ನ ವರ್ತನೆ ನನಗೆ ಸರಿ ಕಾಣಿಸುತ್ತಾ ಇಲ್ಲ. ಅಣ್ಣ, ನಾನು ಹೇಗೋ ಇದ್ದರೂ ನಿನ್ನಾಗೆ ಇನ್ನೊಬ್ರು ಆಡಿಕೊಳ್ಳೋ ಜೀವನ ನಾನು ನಡೆಸುತ್ತಿಲ್ಲ. ನಮ್ಮ ತಂದೆ ತಾಯಿ ಸಾಕಷ್ಟು ಹಣ ಗಳಿಸುತ್ತಿದ್ದಾರೆ, ಕುಳಿತು ಉಂಡರೂ ಕರಗೋದಿಲ್ಲ. ಅದನ್ನು ಬಿಟ್ಟು ನೀನು ಕಳ್ಳದಾಂದಿಗೆ ಕೈ ಹಾಕಿರೋಲ್ಲ, ಇದು ತಪ್ಪಲ್ಲ ಅಣ್ಣ. ಯಾವುದು ಸರಿ ಯಾವುದು ತಪ್ಪು ಅಂತ ನಾನಿನ್ನಿಂದ ಕಲಿಯಬೇಕಾಗಿಲ್ಲ. ಒಟ್ಟಿನಲ್ಲಿ ನಾನು ಹೇಳಿದಾಗಲೇ ಕೇಳಬೇಕು. ಇರದಿದ್ದರೆ ನಮ್ಮಿಬ್ಬರ ಮಧ್ಯೆ ಜ್ವಾಲಾಮುಖಿ ಹೇಳಬೇಕಾಗುತ್ತದೆ, ಎಚ್ಚರವಿರಲಿ. ಜ್ವಾಲಾಮುಖಿ ಅಷ್ಟೇ ಅಲ್ಲಣ್ಣ, ಈ ಭೂಮಿಯ ಪ್ರಳಯವಾದರೂ ನಾನು ಸರಿದಾರಿಯಲ್ಲೇ ಬದುಕುತ್ತೇನೆ. ನನ್ನ ಕೈಲಾದಷ್ಟು ಧರ್ಮೋದ್ಧಾರವನ್ನು ಕೆಲಸ ಮಾಡುತ್ತೇನೆ ಅಣ್ಣ. ಅಣ್ಣ, ನೀನು ಹೇಗೋ ಇದ್ದರೂ ಅದಕ್ಕೆ ಈ ಪ್ರಪಂಚವೇ ಉತ್ತರ ಕೊಡುತ್ತದೆ. ಪ್ರಪಂಚ ಈ ಪ್ರಪಂಚದ ಮರ್ಮ ನಿನಗಿನ್ನೂ ಗೊತ್ತಿಲ್ಲ. ಮೈ ಮುರಿದು ದುಡಿಯದೆ ಚಾದಂಗಡಿ ಬಸ್ ಸ್ಟ್ಯಾಂಡಿನಲ್ಲಿ ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳುವ ಮಕ್ಕಳ ಮುಂದೆ ಮದ ತುಂಬಿದ ಮದ್ದಾನೆಯಂತೆ ಮೆರೆಯುತ್ತಿದ್ದೇನೆ. ಇನ್ನು ಅವರ ಬಗ್ಗೆ ನಿನಗೆ ತಿಳಿಯಲ್ಲ. ಒಟ್ಟಿನಲ್ಲಿ ನಾನು ಹೇಳಿದಾಗಲೇ ಕೇಳಬೇಕು. ಇರದಿದ್ದರೆ ನಿನ್ನ ಮಾತು ಕೇಳಿ ನಾನು ಏನು ಮಾಡಲಿ? ಆ ಕವಿ ನನ್ನ ಜೀವನ ಕಥೆ ಹೇಗೆ ಬರ್ತಿದ್ದೇನೆ ಹಾಗೆ ನಟಿಸುವೆ. ಅಲ್ಲಿಯವರೆಗೆ ಕಾದು ನೋಡೋಣ, ಬರುತ್ತೇನೆ. ಹೋಗಲೇ ಜಗ್ಗಿ. ಆ ಕವಿಯ ವಿರುದ್ಧ ನಿನ್ನ ಜೀವನದ ಕಥೆಯನ್ನು ನಾನು ಬದಲಾಯಿಸುತ್ತೇನೆ. ಯಾವಳು ಒಬ್ಬಳು ಕೈ ಕೊಟ್ಟ ಮಾತ್ರಕ್ಕೆ ನೀನೇನು ಉಪೇಂದ್ರನಾಗಬಲ್ಲೆ ಯಾ ಮಗನೇ? ಎಲ್ಲರ ಕಥೆ ಬೇರೆ, ಈ ಕಥೆ ಬೇರೆ.
again, 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 again. Again, 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 again. Again, 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 again. Again, 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 again. ಆಂಧ್ರ ಮೇಡಮ್ ಅಡ್ಡದಿಡ್ಡಿ ಗಂಡಲ್ಲನ್ನ ಇಟ್ಟ ಗುರಿನ ಅಪ್ಪಿ ತಪ್ಪಿ ತಪ್ಪೊಲ್ಲನ್ನ ಸುನಾಮಿ ಅಂತ ನನ್ನ ಕೂಗುತ್ತಾರಲ್ಲ ಹರಾಮಿ ಮಂದಿಗೆಲ್ಲ ಬೀಸೋ ಬಿಸ್ಮಿಲ್ಲ ಚಾಲಿಗೆ ನಿಂತಾಗೆಲ್ಲ ನಾನೇ ತಲ್ಲಿಲ್ಲ ಏ ಅಕ್ಕಿ ಬೇಟಲ್ಲಕ್ಕಮ್ಮ ನಿನ್ ಆಟ ಸಾಕು ನಿಲ್ಸಮ್ಮ ಏ ಅಕ್ಕಿ ಬೇಟಲ್ಲಕ್ಕಮ್ಮ ನಿನ್ ಆಟ ಬಂದು ಮಾಡಮ್ಮ ಗುಂಟೂರು ಗುಂಟೂರು ನಾವೂರು ಗುಂಟೂರು ಒಂಚೂರು ಒಂಚೂರು ಬಸ್ತಾವ ಅಂಟಾರು ಕೇಳ್ತಾರೆ ಎಲ್ಲರೂ ನಾನು ಇನ್ನೂ ಸಿಂಗಲ್ಲ ಗೊತ್ತಿಲ್ಲ ಯಾರಿಗೂ ನಾನು ಮಿರ್ಚಿ ಮಸಾಲ ಬಾಯಲ್ಲಿ ಇಟ್ರೆ ಖಾರನೋ ನಾ ಅಕ್ಕಿ ಬೇಟಲ್ಲಕ್ಕಮ್ಮ ನಾ ಸಿಕ್ಕಾಪಟ್ಟೆ ಕಿಕ್ಕಮ್ಮ ನಾ ಅಕ್ಕಿ ಬೇಟಲ್ಲಕ್ಕಮ್ಮ ನಾ ಸಿಕ್ಕಾಪಟ್ಟೆ ಕಿಕ್ಕಮ್ಮ ಮಾದ್ರಿ ಅವತ್ತು ಈ ಹುಲಿ ಮನೆತನಕ್ಕೆ ಸವಾಲ್ ಹಾಕಿ ನನ್ನೆದುರಿಗೆ ಶೆಟ್ಟು ಹೊಡೆದು ಗಂಡು ಗಲಿಗಳ ಬೊಂಡನಾಗಿ ಕೆಚ್ಚನೆಯ ಸಿಡಿಲನ್ನು ಬಡಿಸಿ ಹೋದೆಯ ಮಗನೇ ನಿನ್ನಲ್ಲಿರುವ ಸೊಕ್ಕಿಗೆ ಹೇಗೆ ಉತ್ತರಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಬ್ಯಾಂಕಿನ ಸಾಲದ ವಿಷಯದಲ್ಲಿ ನಿನ್ನ ಮನೆಯನ್ನು ಮುರಿಯಬೇಕೆಂದರೆ ಆ ಜಗ್ಗು ನಿಮ್ಮನ್ನು ಕಾಪಾಡಿಬಿಟ್ಟ. ಆದ್ದರಿಂದ ನೀವು ಹೇಗೋ ಪಾರಾಗಿರಬಹುದು. ಒಂದರ ಮೇಲೊಂದು ಕಷ್ಟದ ಸರಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕದಿದ್ದರೆ ನಾನು ವಿಷ ತುಂಬಿದ ವಿಷ ಕಂಡನೆ ಅಲ್ಲ. ಏನಿದು ವಿಚಿತ್ರ? ರಾಜೇಶನ ಹೆಂಡತಿ ಹೊಲಕ್ಕೆ ಹೊರಟಿದ್ದಾಳಲ್ಲ. ಬರಲಿ ಬರಲಿ. ನಿಲ್ಲು ಗಿರಿಜಾ. ಯಾಕೆ ಶ್ರೀಮಂತ್ರಿ, ನಮ್ಮಂತ ಬಡಪಾಯಿಗಳ ಹತ್ರ ನಿಮ್ಮ ಕೆಲಸ ಏನು? ಕೆಲಸವಿದ್ದ ಕಾರಣಕ್ಕಾಗಿ ನಿನ್ನನ್ನು ತಡೆದಿರುವ ಗಿರಿಜಾ. ನೀವು ಕಡುಬಡವರು. ಬಡತನದಲ್ಲಿ ಬೆಂದು ಹೋಗುವುದಕ್ಕಿಂತ ನೀನು ಮನಸ್ಸು ಮಾಡಿದರೆ ಅರ್ಧ ಗಂಟೆಯಲ್ಲೇ ಶ್ರೀಮಂತವಾಗಬಹುದು. ಶ್ರೀಮಂತ್ರೆ, ನಿಮ್ಮ ಮಾತಿನ ಅರ್ಥ ನನಗೆ ತಿಳಿತಾ ಇಲ್ಲ. ತಿಳಿವಾಗಿ ಹೇಳುತ್ತೇನೆ, ಕೇಳು. ಈ ನಿನ್ನ ಸೌಂದರ್ಯದ ಸಿರಿಯ ರಾಶಿಯನ್ನು ನನ್ನ ಮುಂದೆ ಚೆಲ್ಲಿದರೆ ನಿನ್ನ ಉಡಿಯ ತುಂಬ ಹಣದ ರಾಶಿಯನ್ನೇ ತುಂಬುತ್ತೇನೆ. ಬಾಯಿ ಮುಚ್ಚ ಹುಚ್ಚು ನಾಯಿ. ನೋಡು, ನಿನ್ನಂತವನಿಗೆ ಮೈಯನ್ನು ಅರ್ಪಿಸಿ ಈ ದೇಹವನ್ನು ಹಾಳು ಮಾಡಿಕೊಳ್ಳುವ ಬಡ ಹೆಣ್ಣು ನಾನಲ್ಲ ಕಣೋ. ನಾನು ಸತ್ತರೂ ಚಿಂತೆ ಇಲ್ಲ ಕಣೋ. ಆದರೆ ಈ ಜೀವನವನ್ನು ಮಾರಿಕೊಂಡು ಬದುಕೋ ಹೆಣ್ಣು ನಾನಲ್ಲ. ಈ ಸಮಾಜದಲ್ಲಿ ಅಂತ ಹೇಸಿ ಕೆಲಸವನ್ನು ಮಾಡಿ ಪಾಪಗಳನ್ನು ಮಾಡುವ ಹೆಣ್ಣು ನಾನಲ್ಲ ಕಣೋ, ನಾನಲ್ಲ. ಪಾಪ ಪುಣ್ಯವನ್ನು
ಕಾಲ ಇದಲ್ಲ ಗಿರಿಜಾ. ಈ ಸಮಾಜದ ಗರ್ಭದ ಒಳಗಡೆ ಎಂತ ಕೆಟ್ಟ ಕಾರ್ಯ ಅಡಗಿ ಕುಳಿತಿದೆ ಅಂತ ನಿನಗೂ ಗೊತ್ತಿಲ್ಲ. ಗರತಿಯಾದವರು ಇಲ್ಲಿ ಏನನ್ನೂ ಸಾಧಿಸಿಲ್ಲ. ಇವತ್ತು ಮೈ ಮಾರಿ ಜೀವನ ನಡೆಸಿದವಳು ಮೈ ತುಂಬಾ ಬಂಗಾರ ಬಡಿಸಿಕೊಂಡು ಇಷ್ಟ ಬಂದವರ ನಡೆ ತಿರುಗಾಡಿದರು. ಈ ಸಮಾಜ ಅಂತವಳಿಗೆ ಉನ್ನತ ಸ್ಥಾನ ಕೊಟ್ಟಿದೆ. ಅದನ್ನೆಲ್ಲ ಲೆಕ್ಕ ಹಾಕಿ ನನ್ನ ಪಕ್ಕದಲ್ಲಿ ಬಂದು ನನ್ನ ಜೊತೆ ಚಕ್ಕಂದವಾಡಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಬಲಾತ್ಕರಿಸಿ ನಿನ್ನ ಹಣೆಗೆ ಸೂಳೆ ಪಟ್ಟವನ್ನೇ ಕಟ್ಟುತ್ತೇನೆ. ಎಲ್ಲೋ ನೀಚ, ಯಾವಳ ಒಬ್ಬಳ ಅಂತ ಕೆಟ್ಟ ಕೆಲಸ ಮಾಡಿದ್ದಾಳೆ ಅಂತ ಎಲ್ಲರೂ ಹಾಗೆ ತಿಳಿದುಕೊಳ್ಳೋದು ನಿನ್ನ ತಪ್ಪು ಕಲ್ಪನೆ ಕಡು. ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೆಯಲ್ಲ. ಈ ನನ್ನ ದೇಹ ಏನೇ ಇದ್ರು ನನ್ನ ಗಂಡನಿಗೆ ಮಾತ್ರ ಮುಡುಪು ಕಣೋ, ಮುಡುಪು. ಆ ನಿನ್ನ ಗಂಡ ನಿನ್ನ ಏನು ಮಾಡಲು ಸಾಧ್ಯವಿಲ್ಲ ಗಿರಿಜಾ. ಗಿರಿಜಾ, ನನಗೆ ಬೇಕಾಗಿದ್ದು ನಿನ್ನ ದೇಹದ ಸುಖ. ಬಾರಲೇ. ಯಾರ ಮೈಯ ಮುಟ್ಟಿರುವೆ ಅಂತ ಗೊತ್ತಾ ಮಗನೇ ನಿನಗೆ? ಲೇ, ಹಣದ ಮದದಿನಲ್ಲಿ ಏನಾದ್ರೂ ಮಾಡಿ ದಕ್ಕಿಸಿಕೊಳ್ಳಬೇಕಂತ ಭಾವಿಸಿದೀಯಾ ಮಗನೇ? ನನ್ನ ಕಣ್ಣೆದುರಿಗಿಂತ ಕೆಟ್ಟ ದೃಶ್ಯವನ್ನು ಕಂಡರೆ ಅವರ ಕತೆ ನಿನ್ನೊಬ್ಬರು ವ್ಯತೆ ಪಟ್ಟಿರಬೇಕು. ಹಾಗೆ ಮಾಡುವೆ ಮಗನೇ. ಲೇ ಜಗ್ಗು, ನಿನ್ನದು ಅತಿ ಆಯ್ತು ಮಗನೇ. ನನ್ನ ವೈಯಕ್ತಿಕ ವಿಷಯದಲ್ಲಿ ನೀನಷ್ಟೇ ಅಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಬಂದರು ಎದರುವನಲ್ಲ ವಿಷಕಂಠ. ಲೇ, ಇವಳನ್ನು ಮುಟ್ಟುವುದಷ್ಟೇ ಅಲ್ಲ, ಆ ರಾಮಾಯಣದ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋದಂತೆ ಈ ಕಲಿಯುಗದ ಈ ಗಿರಿಜಾಳನ್ನು ಹೊತ್ತುಕೊಂಡು ಹೋಗುವೆ ಮಗನೇ. ನೀನೇನು ಕಿಸಿದೀಯಾ? ಬಚ್ಚ ನನ್ನ ಮಗನು, ನಿಮ್ಮಂತವರಿಗೆ ಮಸದುಕೊಂಡು ಬಂದಿರುವೆ ಈ ಲಾಂಗನ್ನು. ವಿಷಕಂಠ, ಈ ಊರಲ್ಲಿ ನೀನೇ ಪುಡರಿ ಅಂತ ತಿಳಿಯಬೇಡ ಮಗನೇ. ನಿಮ್ಮಂತವ್ರನ್ನು ಗಟಾರಕ್ಕೆ ತಳ್ಳುವ ಚತುರ ಈ ಜಗ್ಗೂದದ. ಮೈಯಲ್ಲಿ ಬಿಸಿ ರಕ್ತವಿದೆ ಅಂತ ಈ ಧನಿಕನೊಂದಿಗೆ ಗೊತ್ತಾಡಲು ಬಂದರೆ ನಿನ್ನ ಮೈ ಚಳಿಯನ್ನೇ ಬಿಡಿಸುವ ಮಗನೇ. ಇಂಥವರನ್ನು ರಕ್ಷಿಸಲು ಹೋಗಿ ಬಡವರ ಬಂಧು ಅಂತ ಬಿರುದು ತೆಗೆದುಕೊಳ್ಳುವ ಕನಸನ್ನು ಕಾಣುತ್ತೀರಿಯಾ? ಲೇ, ಮೊದಲೇ ನಮಗೂ ನಿಮಗೂ ಇರುವ ಅಗೆತನದ ಉರಿಯಲ್ಲಿ ಅದರಲ್ಲಿ ಬಿದ್ದು ಸಾಯಬೇಡ. ಅದನ್ನು ಮರೆತು ಹೊರಟು ಹೋಗೋ ಇಲ್ಲಿಂದ. ಸುಮ್ಮನೆ ಹೋಗಲು ನಾನು ನೀನು ಸಾಕಿದ ನಾಯಿಯಲ್ಲ ಮಗನೇ. ವಿಷಕಂಠ, ಕ್ಷಣದಿಂದ ಇಲ್ಲಿಂದ ಕಾಲು ಕಿತ್ತರೆ ನಿನ್ನ ಜೀವನ ಉಳಿಯುತ್ತದೆ. ಇರದಿದ್ದರೆ ನನ್ನ ಮಗನೇ, ನಿನ್ನ ಹುಲಿ ಮನೆತನ ತಲೆ ಮೇಲೆ ಈ ನನ್ನ ಕಾಲನ್ನು ಇಟ್ಟು ಈ ನಿನ್ನ ರುಂಡವನ್ನು ಕಡಿದು ಇವಳ ಪಾದದ ಮೇಲಿಡುವೆ. ಬಲು ಎಚ್ಚರಲೇ ಮಗನೇ. ಗೊತ್ತೇ, ನನ್ನ ರುಂಡವನ್ನು ಕಡಿಸಿಕೊಂಡು ಇವಳ ಪಾದದ ಮೇಲೆ ಇಡುವ ತನಕ ನಾನೇನು ಷಂಡನೆಂದು ತಿಳಿಯಬೇಡ. ಲೇ ಜಗ್ಗು, ಇಲ್ಲಿವರೆಗೆ ನಿಮ್ಮಣ್ಣ ಅಷ್ಟೇ ನನಗೆ ಎದುರಾಗಿದ್ದ. ಆದರೆ ನೀನು ಕೂಡ ಇವತ್ತು ನನ್ನ ಕೆಂಗಣ್ಣಿಗೆ ಗುರಿಯಾದ ಮಗನೇ. ಜಗ್ಗು, ಇವತ್ತೇನೋ ಇವಳನ್ನು ಕಾಪಾಡಿದೆ. ಆದರೆ ಇದೇ ಜಾಗದಲ್ಲಿ
ಇವಳ ಶೀಲವನ್ನು ಸುರೆ ಮಾಡದಿದ್ದರೆ ನಾನು ವಿಷ ತುಂಬಿದ ವಿಷ ಸರ್ಪ ವಿಷ ಕಂಡನೇ ಅಲ್ಲ. ಹೋಗಲೇ ಹೋಗು. ಹಾಗೆ ನಡೆದಿದ್ದಾದ್ರೆ ಈ ನಿನ್ನ ಮರಣ ನನ್ನ ಕೈಲಿನದು ಮರೆಯಬೇಡ ಮಗನೇ. ಹಾ, ಯಾಕಮ್ಮ ಇಲ್ಲಿಗೆ ನೀನು ಒಬ್ಬಳೆ ಏಕೆ ಬಂದೆ? ನೋಡಪ್ಪ, ಮನೆಯಲ್ಲಿ ಕಟ್ಟಿಗೆ ಇರಲಿಲ್ಲ, ಅದಕ್ಕೋಸ್ಕರ ಕಟ್ಟಿಗೆಯನ್ನು ಮಾಡಬೇಕಂತ ಈ ಕಾಡಿಗೆ ಬಂದಿದ್ದೆ. ಜಗ್ಗು, ದಯವಿಟ್ಟು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆಯಪ್ಪ. ನನ್ನ ಮೈದುನ ಸಿಂಹಾದ್ರಿಗೆ ಮತ್ತು ನನ್ನ ಗಂಡನಿಗೆ ಈ ವಿಷಯವನ್ನು ತಿಳಿಸಬೇಡಪ್ಪ. ಹಾ, ಹೇಳೋದಿಲ್ಲಮ್ಮ, ಹೇಳೋದಿಲ್ಲ. ನೀನು ಇವರಿಗೆ ನಿನ್ನ ಹೆದರಬೇಡಮ್ಮ, ನಾನಿದ್ದೇನೆ. ನಿನ್ನ ಧೈರ್ಯವಾಗಿ ಮನೆಗೆ ನಡಿಯಮ್ಮ. ಆಯ್ತಪ್ಪ, ಆ ದೇವರು ನಿನ್ನನ್ನು ಕಾಪಾಡಲಿ. ದುನಿಯಾದಲ್ಲಿ ಪ್ರೀತಿಗೆಲ್ಲಿದೆ ಬೆಲೆ. ಪ್ರೀತಿ ಪ್ರೇಮಕ್ಕಾಗಿ ಬರದಾಟ, ಕಾಮಕ್ಕಾಗಿ ಒಡೆದಾಟ. ಇದಕ್ಕೆಲ್ಲ ಅಂತ್ಯ ಅನ್ನೋದಿಲ್ಲವೇ? ನಾನು ಒಂದಾನೊಂದು ಕಾಲದಲ್ಲಿ ಪ್ರೀತಿಯ ಪಾತಾಳಕ್ಕೆ ಬಿದ್ದ ಪ್ರೇಮ ಭಿಕ್ಷಕನಾಗಿದ್ದೆ. ಆದರೆ ಅದರ ಬಲೆಗೆ ಬಿದ್ದವರು ಯಾರು ಉದ್ಧಾರ ಆಗಿಲ್ಲ. ಪ್ರೀತಿಗೆ ಸ್ಥಾನ ಕೊಡಬೇಕು ಎಂತವಳಿಗೆ ತನ್ನ ಹೃದಯದಲ್ಲಿ ನಮ್ಮನ್ನ ಪೂಜಿಸಬೇಕು, ಅದು ಪ್ರೀತಿ. ಸದ್ಯ ಆ ವಿಷಯ ಬೇಡ. ಸರದಾರ ಬಂದ ನೋಡೋ ವಿರದಿರ್ಮಿಗ, ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವಿರದಿರ್ಮಿಗ. ಜಯ ಸಿಂಹ ಬಂದ ಜಯ ಸಿಂಹ, ಜಯ ಸಿಂಹ ಬಂದ ಜಯ ಸಿಂಹ. ಕಮಲದ ಗಾಳಿ ಕೇವಲ ಒಂದು ಹೆಣ್ಣಿನಿಂದ ಅವಮಾನ ತಗೊಂಡು ಬಂದಿದ್ದೇನೆಲ್ಲ. ಇವರೆಗಿನ ಕೈ ಮಾಡಿದರೆ ಸಾಕು, ಕೈಲಾಸದಿಂದ ರಂಬೆ ಊರ್ವಶರಿದ್ದರೆ ಗಿಳಿದು ಬಂದು ನನ್ನೆದುರಿಗೆ ನರ್ತನೆ ಮಾಡಿ ಹೋಗುವಾಗ ಆ ಗಿರಿಜಾ ನನ್ನ ಚಪಲವನ್ನು ಈಡೇರಿಸಲಿಲ್ಲ.
ರಾಜೇಶ ನಿನಗೆ ಇಡೀ ನಾಡಿನ ಗರತಿಯರ ರಕ್ಷೆ ಕವಚವಿದ್ದರು ನಿನ್ನ ಶೀಲದ ರುಚಿ ನೋಡದೆ ಬಿಡಲಾರೆ मेरा प्यार का कबूतर तेरे लिए जरूर चिट्ठी लाएगा पांडु ले पांडु ಅಪ್ಪ ದನರ ಬಂದ್ವಿ ಒಳಗ ಸ್ವಲ್ಪ ಮಜ್ಜಿಗೆ ಹೋಗತ್ತೀರಿ ಮಜ್ಜಿಗೆನ ಲೇ ನೀನೇನಾದರೂ ಕೊಡಿ ಮಗನೇ ಆ ಇನ್ಸ್ಪೆಕ್ಟರ್ ರವಿಶಂಕರನ್ನು ಇಲ್ಲಿಗೆ ಹಾಕಿಸಿಕೊಂಡಿದ್ದು ಏಕೆ ಏನೋ ನಮ್ಮ ವ್ಯವಹಾರಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಹಾಕ್ಸಿದ್ರಿ ಆಗಿದ್ದರೆ ಆ ಯೋಗರಾಜನ ಮನೆಗೆ ಹೋಗಿದ್ದಾನಂತೆ ಏಕೆ ಅಂತ ಅವನನ್ನೇ ಕೇಳಬೇಕಾಗಿತ್ತು ಅವ ಎಲ್ಲೋ ಕಣ್ರಿ ಅವ ಮಾಮೂಲಿ ಎಸ್ಕನಾಕ ನಮ್ಮ ಹತ್ರ ಬರ್ತಾನ್ರಿ ಅಷ್ಟೇ ಅಲ್ಲ ಆ ರಾಜೇಶನಿಗೆ ಬರಲು ಹೇಳಿದೆಯಾ ಅಪ್ಪ ಅವನು ಸುದ್ದಿ ತೆಗಿಬೇಡ್ರಿ ಅಪ್ಪ ಅವ ಐತಲ್ರಿ ಸ್ವಲ್ಪ ಮಾತಾಡ್ಸ ಕೊಡ್ಲಿಲ್ಲ ಕೈ ಇಡ್ತೇನ್ರಿ ಅವ ತಂಬರಿ ಏನ್ ಸಿಟ್ಟು ಹೋಗ್ರಿ ಅವ ಸ್ವಲ್ಪ ಮಾತಾಡ ಕೈಯಾಗ ಕೊಡ್ಲಿಡ್ತೇನ್ರಿ ಅವ ಯಾಕೆ ದನಿಕರೇ ನನ್ನನ್ನು ಬರಲು ಹೇಳಿದ್ದರಂತೆ ಏನಾದರೂ ಕೆಲಸ ಇನ್ಸ್ಪೆಕ್ಟರ್ ನಮ್ಮೂರಿಗೆ ನಿನ್ನನ್ನು ಏಕೆ ಹಾಕಿಸಿಕೊಂಡಿರುವೆ ನೀನೇನು ಮಾಡ್ತಿರುವ ಗೊತ್ತಾ ನೋಡಿ ದನಿಕರೇ ನಾನು ಏನು ಮಾಡಲಿ ನಮ್ಮ ಮೇಲಧಿಕಾರಿಗಳ ಒತ್ತಡ ನನ್ನ ಮೇಲಿದೆ ನೀವು ಏನು ಮಾಡಲು ಸಾಧ್ಯವಿಲ್ಲ ಒಟ್ಟಿನಲ್ಲಿ ನಿಮ್ಮ ಕೆಲಸಕ್ಕೆ ಯಾವ ಅಡೆತಡೆ ಇಲ್ಲದಾಗೆ ಮಾಡುವೆ ನೀವೇನು ಯೋಚಿಸಬೇಡಿ ಅದೇನು ಮಾಡುತ್ತಿರೋ ಗೊತ್ತಿಲ್ಲ ನನ್ನ ದಂಧೆಗೆ ಯಾವ ತೊಡಕು ಬಾರದಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ನಾಳೆ ದಿನ ನಮ್ಮ ಫ್ಯಾಕ್ಟ್ರಿಯ ಕಡೆಗೆ ಬನ್ನಿ ನಿಮ್ಮ ಮಾಮೂಲನ್ನು ತೆಗೆದುಕೊಂಡು ಹೋಗಿ ನಮಸ್ಕಾರ ಸಾವುಕಾರ್ಗೆ ಯಾಕೆ ದನಿಕರೇ ನನ್ನನ್ನು ಬರಲು ಹೇಳಿದಿರಂತೆ ನನ್ನಂತ ಬಡಪ ಎತ್ತಿರ ನಿಮ್ಮದೇನು ಕೆಲಸ ದನಿಕರೇ ಕೂಲಿಯ ಕೆಲಸಕ್ಕೆ ನಾನೇನು ಬರಬೇಕಾಗಿತ್ತ ದನಿಕರೇ ತಮ್ಮ ಬಾ ಶಾಣ ಅದಿರಲ್ಲಿ ನೀವು ನಮ್ಮ ದನರ ಸನ್ಮಾನ ಇಟ್ಕೊಂಡಾರ ದನರ ರಾಜಪ್ಪ ಅಂದ ನೋಡ್ರಿ ಏನಾದ್ರಿ ಹೇಳ್ರಿ ಇವಾಗ ರಾಜೇಶ ಮೊನ್ನೆ ದಿನ ನಿನ್ನ ತಮ್ಮನಿಗೆ ಈ ಮನೆಯಲ್ಲಿ ಜೀತವಿರ್ಲಿಕ್ಕೆ ಕೇಳಿದರೆ ಬಾಯಿಗೆ ಬಂದಂತೆ ಮಾತನಾಡಿ ಹೋದ ಸುತ್ತು 48 ಹಳ್ಳಿಗಳು ನನ್ನನ್ನು ಕಂಡರೆ ಗಡನೆ ನಡುಗುತ್ತಿರುವಾಗ ನನ್ನೆದುರಿಗೆ ಚಟ್ಟಿ ಹೊಡೆದು ಹೋದ ನಿನ್ನ ತಮ್ಮ ಅದೇನೋ ತಮ್ಮ ನಮ್ಮ ದನ್ನರಿಗೆ ಏಟೇನು ಕಿಮ್ಮತ್ತಿಲ್ಲ ಅಂತ ಮಾಡಿ ಏನೋ ನಿಮ್ಮ ತ್ರಾಸು ನೋಡಿ ನಮ್ಮ ದನರ ನಮ್ಮ ಮನೆಯಾಗ ಜೀತ ಇಟ್ಕಂದ್ರ ನಮ್ಮ ದನರ್ದ ಜೀವ ತೈತಿನಲ್ ಪ್ರೇಮ್ ತಮ್ಮ ಗೌಡರೇ ಅವನು ಸ್ವಲ್ಪ ಮುಂಗೋಪಿ ಅವನಿಗೆ ನಾನು ಬುದ್ಧಿಯನ್ನು ಹೇಳುತ್ತೇನೆ ಅವನಿಂದಾದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ ದನಿಕರೇ ನಾನು ಕ್ಷಮೆ ಕೇಳುತ್ತೇನೆ ಅಷ್ಟೇ ಅಲ್ಲ ನನ್ನ ತಂಗಿಗೆ ಸಹ ಬಾಯಿಗೆ ಬಂದಂತೆ ಬೊಗಳುವಾಗ ಜನರ ಯಾವಾದರ ಕೇಸ್ ತಗೊಂಡು ಇವ್ ಮೇಲೆ ಹಾಕಂತ ಮಾಡ್ತೀವಿ ತಮ್ಮ ನಿನ್ನ ಮಗ ನೋಡ್ಬಿಟ್ಟಿವ ತಮ್ಮ ನಿನ್ನ ಮಗ ನೋಡ್ಬಿಟ್ಟಿವೆ ಹೌದು ರಾಜೇಶ ಮಾನ್ಯ ದಿನ ನಿನ್ನ ಮನೆಯಲ್ಲಿ ಅವನ ವರ್ತನೆ ನೋಡಿದೆಯಲ್ಲ ಸಾಹೇಬರೇ ಅವನಿಗೆ ಯಾವ ರೀತಿ ಬುದ್ಧಿ ಹೇಳಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಅದರ ಚಿಂತೆ ಬಿಡಿ ಸದ್ಯ ಕೆಲಸ ಮಾಡುವೆ ನೋಡು ನಿಮ್ಮಂತ ಬಡವರನ್ನು ಕಂಡರೆ ನನಗೂ ಪ್ರೀತಿ ನಿನಗೇನಾದರೂ ತೊಂದರೆ ಆದರೆ ಸಂಕೋಚವಿಲ್ಲದೆ ಸಹಾಯ ಕೇಳು ಧಾರಾಳವಾಗಿ ಕೊಡುವೆ ಆಯ್ತು ಧನಿಕರೇ ನಾ ಇನ್ನು ಬರುವೆ ಜನರ ಇವಾಗ ತುಟಿಗೆ ಬ್ಯಾಂಡಿ ಹತ್ತಿ ಕಳಿಸಿದ್ರಿ ಮುಂದೆ ನಲ್ಲತ್ತೀನಿ ಏನಂತ ಹೇಳ್ರಿ
ಅದರ ಬಗ್ಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕುಳಿತುಕೊಂಡು ಮಾತನಾಡೋಣ. ಇನ್ಸ್ಪೆಕ್ಟರ್, ನೀವು ಬನ್ನಿ. ಅಣ್ಣನಿಗೆ ಬೋಗಾರೋ ಬೋಗಾರು ಎಗಾರು ಅಣ್ಣ ಬಂದ ಎಗಾರೋ ಎಗಾರು ಬೋಗಾರು ಅಣ್ಣನಿಗೆ ಬೋಗಾರೋ ಬೋಗಾರು ಎಗಾರು ಅಣ್ಣ ಬಂದ ಎಗಾರೋ
देसी ले गया जाते जाते मीठा मीठा गम दे गया जाने अनजाने उसे पता न चला मोटी मोटी अखियों में आंसू दे गया एक परदेसी मेरा दिल ले गया जाते जाते मीठा मीठा गम दे गया एक परदेसी मेरा दिल ले गया जाते जाते मीठा मीठा गम दे गया ಸಿರಿವಂತ ಅಣ್ಣನಿಗೆ ತಲೆ ಕೆಟ್ಟ ತಮ್ಮನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಇನ್ನೊಬ್ಬರನ್ನು ನಲಗಿಸಿ ತನ್ನ ದೌಲತ್ತಿನಿಂದ ಮೆರೆಯುವ ನಮ್ಮ ಅಣ್ಣನಿಗೆ ಅವನ ಮಾಡುವ ಕೆಲಸವೇ ಅವನಿಗೆ ಉತ್ತರ ಕೊಡುತ್ತದೆ. ನನ್ನ ಜೀವನದ ನೆಲೆ ನನಗೆ ತಿಳಿದಿಲ್ಲ ಎಂದಾಗ ಅವನ ಚಿಂತೆ ನನಗೇಕೆ? ಹಲೋ ಜಗ್ಗು. ಅಲ್ಲ, ನಾನು ನಿನ್ನ ದಾರಿನೇ ಕಾಯ್ತಾ ಇದ್ದೆ. ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೇನೆ. ನನ್ನಿಂದ ನಿನಗೆ ಏನಾಗಬೇಕಿತ್ತು? ಅಲ್ಲ ಜಗ್ಗು, ನಾವಿಬ್ರು ಹೇಗೂ ಶ್ರೀಮಂತರು. ಅಂಥದ್ರಲ್ಲಿ ನೀನು ಶ್ರೀಮಂತ, ನಾನು ಶ್ರೀಮಂತ. ಅಂಥದ್ರಲ್ಲಿ ನಾವಿಬ್ರು ಯಾಕೆ ಪ್ರೀತಿ ಮಾಡಬಾರ್ದು? ಪ್ರೀತಿ ಯಾವ ಪ್ರೀತಿ, ಯಾವ ಪ್ರೇಮ? ಇಂಥ ದುನಿಯಾದಲ್ಲಿ ಪ್ರೀತಿಗೆಲ್ಲಿದೆ ಬೆಲೆ? ನಮ್ಮಂತ ಯುವಕರ ತಲೆ ಕೆಡಿಸಿ ತಮ್ಮ ಕಾಮದ ದಾನು ಚೀರಿಕೊಂಡು ಅವನು ಸರಿಯಿಲ್ಲ ಮತ್ತೊಬ್ಬನ ಜೊತೆ ಚಕ್ಕಂದವಾಡಿ ಆ ಹುಡುಗನ ತಲೆ ಕೆಡಿಸಿ ಬಿಡುತ್ತೀರಿ. ನಂತರ ಆ ಹುಡುಗ ನಿಮ್ಮ ನೆನಪಿನಲ್ಲಿ ಸರಾಯ್ ಕುಡಿದು ಗುಂಡಿ ಗಟಾರ ಬಸ್ ಸ್ಟ್ಯಾಂಡಿನಲ್ಲಿ ನಿಮ್ಮ ಹೆಸರಿನಲ್ಲಿ ಕೊರಗಿ ಕೊರಗಿ ಯಾರ ಮುಂದೆ ಹೇಳಲಾಗೆ ಸಾಯುವಾಗೆ ಮಾಡುತ್ತೀರಿ. ಅದು ಎಲ್ಲ ನನಗೆ ಬೇಕಾ? ಈಗಾಗಲೇ ಪ್ರೀತಿಯ ಕೈಯಲ್ಲಿ ಸಿಕ್ಕು ಉತ್ತರಾಗಿದ್ದೇನೆ. ಇದೀಗ ಹೊರಗೆ ಎದ್ದ ಬಂದಿದ್ದೇನೆ. ಆ ಪ್ರೀತಿ ಹೆಸರು ನನ್ನ ಮುಂದೆ ಎತ್ತಲು ಬರಬೇಡ. ಹೇ ಜಗ್ಗು, ಇದೇನಿದು ನೀನ್ ಮಾತನಾಡುವ ರೀತಿಯನ್ನು ನೋಡಿದ್ರೆ ಜೀವಂತ ಪರ್ಯಂತ ಇದೇ ರೀತಿ ಬ್ರಹ್ಮಚಾರಿಯಾಗಿ ಇದ್ದು ಬಿಡ್ತೀಯ ಅನ್ನೋ ಹಾಗಿದೆ. ಜಗ್ಗು, ಸುಂದರವಾದ ಚಂದುಳ್ಳ ಚೆಲುವೆ ನಿನ್ನ ಕಣ್ಮುಂದೆ ನಿಂತಿರುವಾಗ ಮತ್ತೇಕೆ ತಿರಸ್ಕರಿಸಿ ಮಾಡುವೆ ರಾಜ? ಯಾಕೆ? ಹೆಣ್ಣಿನ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರ ಎದಿಲಿ ಬರೀ ಮೋಸತನವೇ ತುಂಬಿರುತ್ತದೆ.
ಪಾರ್ಕಿನಲ್ಲಿ ಅವಳೇ ನನ್ನ ಸರ್ವಸ್ವ ಅಂತ ತಿರುಗಿದರು. ಹಣಕ್ಕಾಗಿ ತಿರುಗಾಡುವ ಹೆಣ್ಣಿಗೆ ಎಂದೋ ಬಯಸ್ಕರಾಗಿದ್ದೇನೆ ನಾನು. ಆದರೆ ಅವಳು ಇನ್ನೊಂದು ಸಾರಿ ಭೇಟಿ ಆದರೆ ಒಂದೇ ಒಂದು ಮಾತು ಹೇಳಿದೆ ಅಷ್ಟೇ. ಅಯ್ಯೋ ಮಾರಯ್ಯ, ಇದಕ್ಕಾದ್ರೂ ಒಪ್ಪಿದೆಲ್ಲ, ಅಷ್ಟೇ ಸಾಕು. ಇನ್ನು ಪ್ರಿಯಾಂಕಾ, ಪ್ರೇಮದಲ್ಲಿ ಕಾಮ ಇರುವುದಿಲ್ಲ, ಆದರೆ ಅವಳ ಮೇಲೆ ಅಂತೋ ಪ್ರೀತಿ ಇತ್ತು. ಅದನ್ನು ಅವಳು ಉಳಿಸಿಕೊಳ್ಳಲಿಲ್ಲ. ನೋಡು, ಈಗಾಗಲೇ ಈ ಮನಸ್ಸು, ಈ ಹೃದಯ ಅವಳ ಪಾಲಿಗೆ ಹೋಗಿದೆ. ಮತ್ತೆ ವಾಸೆ ನನಗೆ ಹಚ್ಚಲು ಬರಬೇಡ. ನನ್ನ ಮೇಲೆ ನಿನಗೆ ಮೋ ಇದ್ದರೆ ಒಲಿದು ಮನಸ್ಸಿನಿಂದ ಒಂದು ಗೀತ ನಾಡಿ ಮೊದಲು ಹೊರಟು ಹೋಗಿ ಬಿಡು ಇಲ್ಲಿಂದ. ಜಗ್ಗು, ಈ ಕೂಗಾಟದಲ್ಲಿ ನಾನು ನಿಹಾರಿಕೆನ ಬಗ್ಗೆ ಮಾತನಾಡೋದೇ ಮರ್ತ್ಬಿಟ್ಟೆ. ಅವಳ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಸಾರಿ ಜಗ್ಗು, ನಿಹಾರಿಕನ ಬಗ್ಗೆ ನಾನು ಹೇಳಿದ್ದಕ್ಕೆ ಇಷ್ಟಕ್ಕಾದ್ರೂ ಒಪ್ಕೊಂಡೆಲ್ಲ, ಅಷ್ಟೇ ಸಾಕು ನನಗೆ. ಪ್ರೇಮಿಯೇ ಬಾ, ಪ್ರೇಮಿಯೇ ಹೋ, ಪ್ರೇಮಿಯೇ I love ಹೃದಯವನ್ನು ದೇಗುಲ ಪ್ರೀತಿಗೆ ದೇವರು, ಹೃದಯವನ್ನು ದೇಗುಲ ಪ್ರೀತಿಗೆ ದೇವರು, ಕಾಯವಾಚ ಮನಸ ಆರಾಧಿಸು, ಕಾಯವಾಚ ಮನಸ ಆರಾಧಿಸು. ನಕ್ಷತ್ರವಿನುದಿನರು ಆಕಾಶವು ಬೆಳಗಬಲ್ಲದೆ ಶೂನ್ಯನಿಲ್ಲದೆ ಜಯ ಕನಗರುಣೋ ನಿನ್ನ ಜಯ ಹುಡುಕಾಟ
ಸದಾ ನನ್ನಲ್ಲಿ ನಿನ್ನ ನೆನಪೇ ಹೃದಯದೋಡಲಿ ನದಿಯಾನೆ ಏನಿದು ಮಾಯೆ ಹೃದಯ ಒಂದು ದೇಗುಲ ಪ್ರೀತಿಗೆ ದೇವರು ಕಾಯವ ಮನಸ ಆರಾಧಿಸು ನಮಗೂ ನಿಮಗೂ ಮೊದಲೇ ವೈರತ್ವ ಇದೆ. ಇದನ್ನೇ ನಂಬಿಕೊಂಡು ನನ್ನ ಮೇಲಿನ ಆಸೆಗಾಗಿ ನನ್ನ ಮನೆಯವರೆಗೆ ಬಂದರೆ ಆ ನಿನ್ನ ಶರೀರದ ಮೇಲೆ ನಿನ್ನ ತಲೆ ಎರೆಯುವುದಿಲ್ಲ. ಬಲು ಎತ್ತರ ನೋಡು, ನೀನು ತಿಳ್ಕೊಂಡಷ್ಟು ಸುಲಭವಲ್ಲ ಈ ಹೆಣ್ಣಿನ ಗುಣ. ಈಗಿನ್ನು ಒಂದೇ ಒಂದು ಮೆಟಲು ಮುಂದಿದೆ ರಾಜ. ನಾಡಿನ್ನು ಬರ್ಲೆ. ಬಾಯ್ 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 ಬಾಯ್. ಛೇ, ಇವಳನ್ನು ಮಾತನಾಡಿಸಿದ್ದು ನಂದೇ ತಪ್ಪಾಯ್ತು. ಇರಲಿ, ಇಂಥವರಿಗೆ ತಕ್ಕ ಶಿಕ್ಷೆ ನೀಡಲಕ್ಕೆ ನಾನು ಸಜ್ಜಾಗಿ ನಿಂತಿದ್ದೇನೆ. ಪ್ರೇಮಿಗಳೇ ಒಬ್ಬನು ಸುಂದರ ಇದ್ದನು. ಪ್ರೇಮಿಗಳೇ ಒಬ್ಬನು ಸುಂದರಿ ಇದ್ದಳು. ಜೋಡಿ ಜೋಡಿ ಕಣ್ಣಗಳಿಗೆ ಪ್ರೀತಿ ಬಂದು ಸ್ಫೂರ್ತಿ, ಪ್ರೀತಿ ಬಂದ ಕೊಲೆಗಾತಿ ನಾನೇ ಲೋಕದ ಸ್ಫೂರ್ತಿ. ಆ ರವಿಶಂಕರ್ ಎರಡು ಕಡೆಗೆ ಹಣ ಹೊಡಿಲಕ್ಕೆ ಹತ್ತಿದ್ದಾನೆ. ಮೊದಲು ಅವನ ಗುಟ್ಟು ಏನಂತ ನಾನು ತಿಳಿಯಲೇಬೇಕು. ಪಾಪ ಆ ಸಿಂಹಾದ್ರಿ ಮನೆತನಕ್ಕೆ ಯಾವ ತೊಂದರೆ ಬರಲಾಗೆ ನೋಡಿಕೊಳ್ಳಬೇಕು. ಬಡವರ ಬೆನ್ನೆಲುಬಾಗಿ ನಿಂತಿದ್ದೇನೆಂದ ಮೇಲೆ ಈ ನನ್ನ ಹೋರಾಟಕ್ಕೆ ಜಯ ಸಿಗಲೇಬೇಕು. ನೋಡು ಮತ್ತೆ ಹಳೆಯ ಬಿಚ್ಚಿದೆ ಹಾವು ನಾಗರ ಹಾವು ಹಾವು ನಾಗರ ಹಾವು
ನಿನ್ನ ಪುಂಡಾಟಿಕೆ ಅತಿ ಆಯ್ತು ಮಗನೇ. ತಲೆ ಕೆಟ್ಟ ಹುಚ್ಚನಾಗಿ ತಿರುಗುವ ನೀನು ಬಡವರ ಬಂದು ಅನಾಥ ರಕ್ಷಕ. ಲೇ, ನಿಮ್ಮಣ್ಣ ಇನ್ನೊಬ್ಬರನ್ನು ದೋಚಿ ಹಣ ಗಳಿಸಿದರೆ ನೀ ಅದೇ ಹಣವನ್ನು ಇನ್ನೊಬ್ಬರಿಗೆ ಚೂರು ಮಾಡುವೆ ಮಗನೇ. ಇಲ್ಲ, ನಿನಗೆ ಕಡಿವಾಣ ಹಾಕಲೇಬೇಕು. ಜೋಡರೇಗ ಓ ಮರ್ಜಯಗ ಸಾಲೆ. ಚಾಮುಂಡಿ ತಾಯಿಯಾಗಿ ನಾನೆಂದು ನಿಮ್ಮೋನೆ, ಇನ್ನೇಳು ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಹೆಚ್ಚದು ಎಂದು ನಿಮ್ಮನ್ನೇ. ಸಿಂಹ ಸಿಂಹ ಸಿಂಹ. ಮೊನ್ನೆಯ ದಿನ ನನ್ನೊತ್ತಿಗೆ ಬೋಳಿಗೆ ಬಂದಂತೆ ಮಾತನಾಡಿದೆ. ಹಣದ ಮತದಿನಲ್ಲಿ ಏನಾದರೂ ಮಾಡಿ ದಕ್ಕಿಸಿಕೊಳ್ಳಬೇಕೆಂತ ನಿರ್ಧಾರ ಮಾಡಿರುವೆನಲೇ ಬಚ್ಚ. ಬಡವರ ಹೆಣ್ಣು ಮಕ್ಕಳೆಂದರೆ ತುಚ್ಛವಾಗಿ ಕಾಣಬೇಡ. ಹೆಣ್ಣಿನ ಶಾಪ ನಿನಗೆ ತಟ್ಟಲಾರದೆ ಬಿಡಲಾರದು ಮಗನೇ. ನಿನ್ನತ್ತಿಗೆ ನನಗೆ ಶಾಪ ನೀಡಲು ಪಂಚ ಪಾಂಡವರ ಪತ್ನಿ ದ್ರೌಪದಿ ಅಲ್ಲ, ಈ ಧನಿಕನೆದುರಿಗೆ ತಲೆ ಎತ್ತಿ ಬಂದಳು. ಅದಕ್ಕೆ ತಲೆ ತಗ್ಗಿಸುವಂತೆ ಮಾಡಿದೆ. ಹಾಗಾದರೆ ಸ್ವಚ್ಛನಿಂದ ಮೆರೆಯುವ ನಿನ್ನ ತಂಗಿಯ ಶೀಲವನ್ನು ನಡು ರಸ್ತೆಯಲ್ಲಿ ಹಾಳು ಮಾಡುವೆ. ಆಗ ನೀನೇನು ಮಾಡ್ತಾರೆ ಕತ್ತೆ? ಮಗನೇ, ಹಾಗೇನಾದರೂ ಮಾಡಿದ್ದೆಯಾದರೆ ನಿನ್ನ ಎಣವನ್ನು ನಮ್ಮೂರ ಅಗಿಸಿ ಬಾಗಿಲಿಗೆ ತುಂಡು ತುಂಡಾಗಿ ಕತ್ತರಿಸಿ ಕಟ್ಟುತ್ತೇನಲೇ ಮಗನೇ. ನೀನು ಈ ಊರಲ್ಲಿ ಏನೇ ಮಾಡಿದರು ಅದನ್ನು ನೋಡಿಕೊಂಡು ಕೈ ತಟ್ಟಿ ಕುಳಿತುಕೊಳ್ಳುವ ಜಾತಿ ನನ್ನದಲ್ಲ. ಗುಲಾಮಗಿರಿಯ ವಿರುದ್ಧ ಹೋರಾಡಿ ತನ್ನ ಪ್ರಾಣವನ್ನು ಕೊಟ್ಟಲ್ಲ ನಮ್ಮ ತಾತ. ಅಂತ ವಂಶದಲ್ಲಿ ಹುಟ್ಟಿ ಬಂದವನಲ್ಲಿ ಏನನು? ನಿಮ್ಮಂತವರ ಹುಟ್ಟನ್ನು ಅಡಗಿಸುವುದಕ್ಕೆ ನಮ್ಮಂತ ಶ್ರೀಮಂತರು ಈ ಊರಲ್ಲಿ ಇದ್ದಾರೆ. ಸಿಂಹಾದ್ರಿ ಬಡವರಾಗಿ ಊರ ಉಸಾಬರಿಯನ್ನು ಬಿಟ್ಟು ನಮ್ಮಂತವರ ಸೇವೆ ಮಾಡಿದರೆ ಹೊಟ್ಟೆ ತುಂಬ ಅನ್ನನಾದರೂ ಸಿಗುತ್ತದೆ ನನಗೆ. ಅಂದ್ರೆ ನಾವು ತುತ್ತು ಕೂಳಿಗೆ ಗತಿ ಇಲ್ಲದ ನಿರ್ಗತಿಕರಾಗಿ ಶಕ್ತಿಹೀನರಾಗಿ ಬಿದ್ದಿದ್ದೇವೆ ಅಂತ ತಿಳಿದುಕೊಂಡಿರುವೆಯಾ? ನೀ ಕೊಡುವ ಭಿಕ್ಷೆಗೆ ಕೈ ಒಡ್ಡುವ ಕೆಂಚರಲ್ಲ ನಾವು. ಸರ್ಕಾರ ನಮ್ಮಂತವರಿಗೆ ಸಾಕಷ್ಟು ಯೋಜನೆ ಕೊಟ್ಟಿದೆ. ನಿನಗೇಕೆ ಸಲಾ ಮಾಡಬೇಕಲ್ಲೇ ಕುನ್ನಿ? ಏನಂದರೆ ಬದ್ಮಾಶ್, ಸಲಾಂ ಮಾಡದಿದ್ದರೆ ದಿನವಿಡೀ ಸಂಕಷ್ಟಗಳನ್ನೇ ಎದುರಿಸುವ ಮಗನೇ. ನಿನ್ನಂತ ಕೂವೆಗಳಿಗೆ ತಲೆ ತಗ್ಗಿಸಲಾರೆ. ಮೊನ್ನೆಯ ದಿನ ಹೇಳ್ತೇನಲ್ಲ ಧನಿಕ, ನನ್ನ ಅತ್ತಿಗೆ ಮೇಲೆ ಕೆಟ್ಟ ದೃಷ್ಟಿಯನ್ನು ಬಿಟ್ಟಿರುವೆ. ಇವತ್ತು ಆ ಕಣ್ಣನ್ನು ಕೆತ್ತಿ ನಿನ್ನ ಕುರುಡನಾಗಿ ಮಾಡುವೆ. ಲೇ, ಕರುನಾಡಿಗೆ ವರ್ಷಗಟ್ಟಲೆ ಅನ್ನ ಹಾಕುವ ಧನಿಕನಿಗೆ ಸಮರ ಸಾರಲು ಬರಬೇಡ. ನಿಮ್ಮಂತ ನಿಶಕ್ತರಿಗೆ ಇಲ್ಲಿ ಯಾರು ಆಚರೆಗೆ ಬರುವುದಿಲ್ಲ. ಕೈ ಕಟ್ಟಿ ನೋಡುತ್ತಾ ನಿಲ್ಲುತ್ತಾರೆ ಈ ಜನ.
ಧೈರ್ಯ ಇರದ ಕಾರಣ ಅವರು ಸುಮ್ಮನಿರುತ್ತಾರೆ ಅಷ್ಟೇ. ನ್ಯಾಯ ಅನ್ಯಾಯ ವಿಚಾರಿಸಿದ ಗೊತ್ತೋಡುದು ಅನ್ಕೊಂಡ ಸುಮ್ಮನಿರುವ ಜನಕ್ಕೆ ಏನೆಂದು ಕರೆಯುತ್ತಾರೆ ಗೊತ್ತೇನಲೇ? ನಪುಂಸಕರು ಎನ್ನುತ್ತಾರೆ. ಎದೆ ಕೊಟ್ಟು ನಿಂತರೆ ಅವರ ಸಾಲಿಗೆ ನೀನು ಸೇರ್ತೀಯ. ನಾನು ಬದುಕಿರೋವರೆಗೆ ಹೀಗೆ ಇರುತ್ತೇನೆ, ಏನು ಮಾಡ್ತೀಯ? ಬಡ ಜನರನ್ನು ಕೂಡಿಸಿ ನಿನ್ನ ಮನೆ ಮುಂದೆ ಧರಣಿ ಹೊಡೆಯುವೆ. ನಿನ್ನೆಲ್ಲರ ಮೇಲೆ ಪೊಲೀಸರಿಂದ ಗೋಲಿಬಾರ್ ಮಾಡಿಸುವ ಮಗನೇ. ಗೋಲಿಬಾರ ಗೋಲಿಬಾರ ಅಷ್ಟೇ ಅಲ್ಲಲಿ, ನಮ್ಮಂತ ಬಡವರ ಕಿಚ್ಚಿಗೆ ನಿಮ್ಮಂತ ಧನಿಕರ ಹುಚ್ಚುಚ್ಚವಾಗಿ ಬೆಚ್ಚಿ ಬೀಳುವ ಹಾಗೆ ಮಾಡುವೆ. ವಿಷಕಂಠ, ಆ ನಿನ್ನ ಸ್ವಕ್ಕಿನಿಂದ ಮೆರೆಯುವನ ತಂಗಿಯ ಕೊರಳಿಗೆ ತಾಳಿ ಕಟ್ಟೋ ಗಂಡನು ನಾನೇ. ಈ ನಿನ್ನ ಸಮರದಲ್ಲಿ ಗರ್ತಿಸೋ ಸಿಂಹಾದ್ರೂ ನಾನೇ. ಸಮರದಲ್ಲಿ ಗರ್ಜಿಸುವ ಸಿಂಹಾದ್ರೆ ಈ ನಿನ್ನ ಗರ್ಜನೆಯನ್ನು ಯಾರು ಕೇಳದಾಗೆ ನೋಡದಾಗೆ ಮಾಡುವ ಮಗನೇ. ಮಾಡು ಇಲ್ಲವೇ ಮಡಿ ಎಂದು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ. ಲೇ, ಅವರ ತತ್ವವನ್ನು ಪಾಲಿಸಿ ನಿಮ್ಮಂತವರನ್ನು ಎದುರಿಸುವುದೇ ನನ್ನ ಗುರಿ. ಅವರನ್ನ ಗುಂಡಿಟ್ಟು ಕೊಂದರು ನಮ್ಮ ಜನ. ಇನ್ನು ನಿನ್ನ ಪಾಡನಲ್ಲೇ ಖುಷಿ. ಅವರಂತೆ ನಾನು ಸತ್ತರೂ ಚಿಂತೆ ಇಲ್ಲ. ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ತಲೆ ಹೋಗುತ್ತದೆ ವಿನಃ ಅಧರ್ಮಕ್ಕಲ್ಲೇ ಧನಿಕ. ಇವತ್ತಿನಿಂದ ನನ್ನ ನಿನ್ನ ಜಿದ್ದಿ ಬರುವೆ ಮಗನೇ. ಮೈಂಡ್ ಇಟ್. ಹೋಗಲೇ ಹೋಗು. ನನ್ನ ನಿನ್ನ ಜಿದ್ದಿದ್ದೆಯಲ್ಲಿ ನಿನ್ನ ಸಂಸಾರ ನೆಲಕ್ಕೆ ಉರುಳಿದಾಗ ತಿಳಿಯುವುದು ಮಗನೇ. ಜೀವನ ಬಲದವನು
ಹಣ ಬದ ಮದಯೋಗಿ ರೈತ ನನ್ನ ಹಣ ಬದ ಮದಯೋಗಿ ರೈತ ನನ್ನ ತಮ್ಮ ವಿಷಕಂಠನ ತಂಗಿ ಹಿಂದೆ ಬಿದ್ದಿದ್ದಕ್ಕೆ ನನ್ನ ಮನೆಯ ಮೇಲೆ ಸೇಡಿನ ಕಿಡಿಯನ್ನು ಆ ವಿಷಕಂಠ ಪ್ರತಿ ನಿಮಿಷಕ್ಕೊಮ್ಮೆ ವಿಷ ಕಾರುವ ಆ ವಿಷ ಸರ್ಪ ಅವರಿಬ್ಬರನ್ನು ಅಗಲಿಸುವ ಕುತಂತ್ರವನ್ನು ಹೂಡಲೇಬೇಕು. ಇರದಿದ್ದರೆ ಅವನ ಎದುರಿಗೆ ನಾನು ಸೋತ ಹಾಗೆ ಆಗುತ್ತದೆ. ವಿಷಕಂಠ, ನನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯನ್ನು ಬಿಟ್ಟಿರುವೆಯಾ ಮಗನೇ? ಸಂದರ್ಭ ಬಂದರೆ ಅವಳನ್ನೇ ಭೂಮಿ ಮೇಲಿಂದ ಇಲ್ಲ ಎನಿಸಿ ಬಿಡುವೆ. ಯೋಗರಾಜ್, ಲೇ ಯೋಗರಾಜ್, ಲೇಖತ್ತೆ ಹಾಗೇಕೆ ಕಿರುಚುವೆ? ಯಾರ ಮನೆ ಒಳಗಡೆ ಕಾಲಿಟ್ಟಿದ್ಯಾ ಅಂತ ನೆನಪಿರಲಿ. ಗೊತ್ತು, ಒಬ್ಬ ಮನೆ ಮುರುಕನ ಮನೆಗೆ ಕಾಲಿಟ್ಟಿದ್ದೇನೆಂದು ಚೆನ್ನಾಗಿ ಗೊತ್ತಿದೆ. ಯೋಗರಾಜ್, ನಿನ್ನ ತಮ್ಮ ನನ್ನ ತಂಗಿಯ ಜೊತೆ ಪಾರ್ಕಿನಲ್ಲಿ ನಿಂತುಕೊಂಡು ಏನು ಮಾಡುತ್ತಿದ್ದ ಗೊತ್ತಿಲ್ಲವೇ ನಿನಗೆ? ನಮಗೂ ನಿಮಗೂ ಎಣ್ಣೆ ಸೀಗೆಕಾಯಿ ತರ. ಅಂಥದರಲ್ಲಿ ನನ್ನ ತಂಗಿಯ ಜೊತೆ ಅವನದೇನು ಕೆಲಸ? ಏನು ಮಾತನಾಡುತ್ತಿದ್ದಾರೆ ಅಂತ ನಿನ್ನ ತಂಗಿಯನ್ನೇ ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ನನ್ನ ಹತ್ತಿರ ಬಂದಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ. ಯೋಗರಾಜ್, ಆ ವಿಷಯ ಅಷ್ಟೇ ಅಲ್ಲ, ಅಕ್ಕಿಯ ಲೋಡಿನ ಗಾಡಿಗಳನ್ನು ಬೇರೆ ರಾಜ್ಯಕ್ಕೆ ಕಳಿಸುತ್ತಿದ್ದೆ. ನಿನ್ನ ತಮ್ಮ ಎಸ್ಪಿ ಸಾಹೇಬ್ರಿಗೆ ಫೋನ್ ಹಚ್ಚಿ 6 ಲಾರಿಗಳನ್ನು ಚೆನ್ನಿಗೆ ಹಿಡಿದುಕೊಂಡಿದ್ದಾನೆ. ಅವ ಮೊದಲ ರೇಷನ್ ಅಕ್ಕಿ ಬಾಡೋರಿಗೆ ಅಂತ ಅದ್ಬಿಟ್ಟು ಬೇರೆ
ಸಪ್ಲೈ ಮಾಡತ್ತಪ್ಪ ಟೋಕನ್ ಮೇಲೆ ಕಂಪ್ನಿ ಇದೆಪ್ಪ. ಇದು ಯಾರ ಮೇಲಪ್ಪ ಇದು? ನಿಮ್ಮ ಸಂಬಂಧ ಇದು. ಇದಲ್ಲ ನಿಮ್ಮ ತಮ್ಮಿಗೆ ಎದಕ್ಕೆ ಬೇಕೈತಿದ? ಲೇ ಅವನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಅಲ್ಲೋ ತಮ್ಮ, ಸಂಬಂಧ ಇಲ್ಲ ಅಂದ್ರೆ ಹೆಂಗು? ನೀವಿಬ್ರು ಒಂದ ಹೊಟ್ಟೆನಾರ. ಅವು ತ್ರಾಸ ಆದ್ರೆ ನಿಂಗ್ ತ್ರಾಸ ಆತ, ನಿಂಗ್ ತ್ರಾಸ ಅವು ತ್ರಾಸ ಆತ್ರೆ. ನನ್ನ ಮಗನೇ, ಅವನಿಗೆ ತೊಂದರೆ ಆದಾಗ ಆ ಮಾತನ್ನು ಹೇಳುವೆ. ವಿಷಕಂಠ, ನಿನ್ನ ವ್ಯವಹಾರಕ್ಕೆ ಧಕ್ಕೆ ಆದರೆ ಅದಕ್ಕೆ ನಾನು ಕಾರಣನಲ್ಲ. ಧೈರ್ಯವಿದ್ದರೆ ನೇರವಾಗಿ ನನ್ನ ಜೊಡಿ ಗುದ್ದಾಡು. ಅದು ಇದು ಅಂತ ನಿನ್ನ ಬಂದರೆ ನಿನ್ನ ಕಂತರಿ ಬುದ್ಧಿಗೆ ಕತ್ತರಿ ಹಾಕಬೇಕಾಗುತ್ತದೆ. ಎಚ್ಚರವಿರಲಿ ಮಗನೇ. ಕತ್ತರಿ ಆಗಿಸಿಕೊಳ್ಳುವ ಬೆಪ್ಪನಲ್ಲ. ನಿನ್ನ ಹಿಂದೆ ಗುಂಡಗಳ ಬೆಂಬಲವಿದ್ದರೆ ನನ್ನ ಹಿಂದೆ ಇಡೀ ಸರ್ಕಾರದ ಸಹಾಯವಿದೆ. ತೋರಿಸು ಎಂದರೆ 5 ನಿಮಿಷದಲ್ಲೇ ತೋರಿಸಿ ಬಿಡುವೆ. ಇಬ್ಬರು ಕೂಡಿ ಏಕೆ ಬಾಯಿ ಬಡಿದುಕೊಳ್ತೀರಿ? ನೀವೇನು ಈ ಊರಿಗೆ ಮಹಾತ್ಮರು ಅಲ್ಲ, ಸಮಾಜ ಸೇವಕರನೂ ಅಲ್ಲ. ನೀವು ಸತ್ತರೆ ನಿಮ್ಮ ಎಣಕ್ಕೆ ಇಡೀ ಮಣ್ಣು ಹಾಕಕ್ಕಿಂದು ಮುಂದೆ ನೋಡ್ತದೆ ಈ ಸಮಾಜ. ತಮ್ಮ ಇಲ್ಲಿ ಹಣ ಹೊರಕ ಮುನ್ಸಿಪಾಲ್ಟಿ ಗಾಡಿ ಮಾಡ್ಯಾರಂತಪ್ಪ. ಅಲ್ಲ ನಿನ್ನ ಮೊದಲ ನಮ್ಮ ಗಾಡಿಯಾಗಿ ಸೀಜ್ ಮಾಡ್ದೆ, ಅದನ್ನ ಹೇಳಪ್ಪ ನೀನು. ಲೇ ಪಡು, ಬಡವರ ಉಣ್ಣಬೇಕಾದ ಅಕ್ಕಿಯನ್ನು ಬಡವರಿಗೆ ಅಂತದೆ ದುಡ್ಡಿನ ಆಸೆಗೆ ಹೊರದೇಶಕ್ಕೆ ಮಾರುವಟ್ಟಿದ್ರ ಆಯಿನೆದ್ದ ನೀಕ. ಇದು ಸರಿನಾ ಪಡ? ನನ್ನ ಉದ್ಯೋಗವಾದೆ, ಬೇಕಿದ್ದರೆ ನಿನಗೂ ಅದರಲ್ಲಿ ಪಾಲು ಕೊಡ್ತಿದ್ದೆ. ಈಗ ಅದೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ಆಯ್ತು ಮಗನೇ. ಹೋಮ ಅದಕ್ಕೋಸ್ಕರ ಏಕೆ ಚಿಂತಿಸುವ ವಿಷಕಂಠ? ನಾನು ಮಾಡಬೇಕಾಗಿದ್ದು ಬಹಳವಿದೆ, ಅದನ್ನು ಕಾದು ನೋಡು. ನಿನ್ನ ತಂಗಿಯ ವಿಷಯದಲ್ಲಿ ನಾನು ತಪ್ಪು ಮಾಡಿಲ್ಲ. ಬೇಕಿದ್ದರೆ ಅವಳನ್ನೇ ಕೇಳಿ, ನನಗೆ ಫೋನ್ ಹಚ್ಚು, ಬರುತ್ತೇನೆ ಮಗನೇ. ಮೈಂಡ್ ಯೋಗರಾಜ್, ನಿನ್ನ ತಮ್ಮನಿಂದಲೇ ನಿನಗೆ ಕಂಟಕ ಕಾದಿದೆ ಎನ್ನುವುದು ಮರೆಯಬೇಡ. ಪಾಂಡ್ಯ ಬಾ ಹೋಗೋಣ. ನೋಡ್ರಿ ದನರು ಹೋಗ ನೋಡ್ರಿ.
ಹೋಗಲೇ ವಿಷಯ ಕಂಡ ನನ್ನ ಮಗನೇ. ಆ ದುರ್ಯೋಧನ ಸಾವು ಅವನ ತೊಡೆಯಲ್ಲಿತ್ತು. ಅದು ಆ ಬಲ ಭೀಮನಿಗೂ ಗೊತ್ತಿರಲಿಲ್ಲ. ಕೃಷ್ಣ ಸೊನ್ನೆ ಮಾಡಿದಾಗ ಭೀಮನಿಗೆ ಅರ್ಥವಾಯಿತು, ನಾನೇ ನಿನ್ನ ಪಾಲಿನ ಯಮ. ಎಲ್ಲಿಗೆ ಸುಣ್ಣಬೇಡಿ